ನೈಟ್ ಔಟ್ ಗೆ ಇವತ್ತು ಬೆಂಗಳೂರಿಗೆ ಹೋಗಿದ್ವಿ. ಆದ್ರೆ ವಾಪಸ್ ಬರುವಾಗ ಇಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಯೋಚನೆನೂ ಮಾಡಿರ್ಲಿಲ್ಲ. ಹಾಯ್, ನಾನು ಯಾಸಿ. 30 days 30 ಬ್ಲಾಗ್ ಚಾಲೆಂಜ್ ನ ಇವತ್ತು ಡೇ 24. ಚಾಲೆಂಜ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ 2K ಕಂಪ್ಲೀಟ್ ಮಾಡಬೇಕು, ಅದಕ್ಕೆ ಫಾಲೋ ಮಾಡ್ಕೊಳ್ಳಿ. ಸೊ ಇವತ್ತು ರಂಜಾನ್ ನ 3ನೇ ಜಾಗರಣೆ ಇತ್ತು. ಅದಕ್ಕೆ ಎಲ್ಲಾ ಫ್ರೆಂಡ್ಸ್ ನೈಟ್ ಔಟ್ ಗೆ ಬೆಂಗಳೂರು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ರಾತ್ರಿ 10 ಗಂಟೆಗೆ ಮದ್ಗಿರಿ ಬಿಟ್ಟು ಮೊದಲು ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಸ್ಟಾರ್ಟ್ ಆಯ್ತು ನೋಡಿ ನಮ್ ಜರ್ನಿ. 20 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ನಮ್ಮ ರಿಹಾನ್ ಮತ್ತೆ ಇಂದಾದ್ಗೆ ಗ್ಯಾಪ್ ನ ಬಂತು, ಇಂಜಿನ್ ಆಯಿಲ್ ಇದೆಯೋ ಇಲ್ವೋ ಅಂತ. ಅದಕ್ಕೆ ತುಂಬಾಡಿ ಹತ್ರ ನಿಲ್ಸಿ ಚೆಕ್ ಮಾಡ್ತಾವ್ರೆ. ಏನ್ರಿ ನೆಲಮಂಗಲ ಹತ್ರ ಟ್ರಾಫಿಕ್ ಇದ್ದಿದ್ದು, ಬ್ರಿಡ್ಜ್ ಮೇಲಂತೂ ಫುಲ್ ಟ್ರಾಫಿಕ್. ಒಂದ್ ವೇ ನಲ್ಲಿ ಮುಂದೆಯಿಂದ ಗಾಡಿ ಬರ್ತವೆ, ಗವರ್ಮೆಂಟ್ ಬಸ್ ನವರು ಅಲ್ಲೇ ಯೂಟರ್ನ್ ಹೊಡಿತಾವ್ರೆ, ಫುಲ್ ಟ್ರಾಫಿಕ್ ಜಾಮ್. ಆದ್ರೆ ಸ್ವಲ್ಪ ಮುಂದೆ ಬಂದ್ ನೋಡಿದ್ರೆ ರೋಡೇ ಖಾಲಿ. ಕರೆಕ್ಟ್ ಆಗಿ 12 ಗಂಟೆಗೆ ಫೆಜರ್ ಟೌನ್ ಇಂದ ಅರ್ಧ ಕಿಲೋಮೀಟರ್ ಹಿಂದೆನೆ ಕಾರ್ ಪಾರ್ಕಿಂಗ್ ನಲ್ಲಿ ಬಿಸಾಕಿ ಎಂಟ್ರಿ ಕೊಟ್ವಿ ನೋಡಿ ಫೆಜರ್ ಟೌನ್ ಗೆ. ಯಾರೋ ದೊಡ್ಡ ಪುಣ್ಯಾತ್ಮ ಹೇಳಿರೋದ್ ಕರೆಕ್ಟ್, ಬೆಂಗಳೂರು ಯಾವತ್ತಿಗೂ ಮಲ್ಗಲ್ಲ ಅಂತ. ರಾತ್ರಿ 1 ಗಂಟೆ ಆಗ್ತಿದೆ, ಜನರು ನೋಡ್ರಿ ಇರೋದು. ಈ ಪಬ್ಲಿಕ್ ನಲ್ಲಿ ಫುಲ್ ನುಕ್ಕೊಂಡು ನಾವ್ ಸೀದಾ ಬಂದ್ ನಿಂತ್ಕೊಂಡ್ವಿ ಈ ಹೋಟೆಲ್ ಮುಂದೆ. ಎಲ್ಲರೂ ಹೋಗಕ್ಕಿಂತ ಮುಂಚೆ ನಮ್ಮ ರಿಹಾನ್ ಮತ್ತೆ ಆಸಿಫ್ ಗೆ ಕಳ್ಸಿದ್ವಿ. ಮೊದ್ಲು ಎಲ್ಲಾ ಚೆಕ್ ಮಾಡಿ ಟೇಬಲ್ ನ ಬುಕ್ ಮಾಡಕ್ಕೆ 10 ನಿಮಿಷ ಆದ್ಮೇಲೆ ಕಾಲ್ ಮಾಡಿದ್ರು, ಎಲ್ಲಾ ಕ್ಲಿಯರ್ ಆಗಿದೆ ಬನ್ನಿ ಅಂತ. ಯಾವ ಬೇಕು ಅದ್ ಮಂದಿನ ಆರ್ಡರ್ ಮಾಡಿ ವೇಟ್ ಮಾಡ್ತಾ ಇರೋದು ನೋಡಿ ಇವರು. ಆರ್ಡರ್ ಕೊಟ್ಟು 10 ನಿಮಿಷ ಆದ್ಮೇಲೆ ಮಂದಿ ಬಂತು. ಮಂದಿ ಬಂದಿದ್ 5 ನಿಮಿಷ ಆದ್ಮೇಲೆ ಮಂದಿ ಖಾಲಿನೂ ಆಗೋಯ್ತು. ಮಂದಿ ತಿಂದಾದ್ಮೇಲೆ ಡೆಸರ್ಟ್ ತಿನ್ಲೇಬೇಕು ಗುರು. ಈ ಡೆಸರ್ಟ್ ಅಂತೂ ಸಖತ್ತಾಗಿತ್ತು ಬಿಡಿ. ಹೊಟ್ಟೆ ತುಂಬಾ ತಿಂದಿ ಆಗಿರೋದ್ ನೋಡಿ ಇವರು. ಇವಾಗ ಇವ್ರ ಕೈಯಿಂದ ನಡಿಯಕ್ ಆಗಲ್ಲ. ಊಟ ಮಾಡಿದ್ಮೇಲೆ ಟೀ ಕುಡ್ದಿಲ್ಲ ಅಂದ್ರೆ ಆಗುತ್ತಾ? ಟೀ ಕುಡ್ದಿ ಸ್ವಲ್ಪ ಹೊತ್ತು ಫೆಜರ್ ಟೌನ್ ನ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿಂದ ಪಾನ್ ಹಾಕಿಸ್ಕೊಂಡು ಕರೆಕ್ಟ್ ಆಗಿ 2 ಗಂಟೆಗೆ ವಾಪಸ್ ಮದ್ಗಿರಿ ಕಡೆಗೆ ಹೋಗೋಣ ಅಂತ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಒಬ್ಬ ಹೇಳ್ತಾನೆ ಇಲ್ಲೇ ಇದ್ದಿ ಸಹಾರ್ ಮಾಡ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತ. ಇನ್ನೊಬ್ಬ ಹೇಳ್ತಾನೆ 5 ಗಂಟೆವರೆಗೂ ಮದ್ಗಿರಿಗೆ ಹೊರಟೋಗ್ತೀವಿ, ಅಲ್ಲೇ ಹೋಗಿ ಸಹಾರ್ ತಿನ್ನೋಣ ಅಂತ. ಫೈನಲಿ ಎಲ್ಲಾರು ಡಿಸೈಡ್ ಮಾಡಿದ್ವಿ ಮದ್ಗಿರಿಗೆ ವಾಪಸ್ ಹೋಗೋಣ ಅಂತ. ಐ ಥಿಂಕ್ ಇದೇ ಅನ್ಸುತ್ತೆ ನಾವು ಮಾಡಿದ್ದು ದೊಡ್ಡ ತಪ್ಪು. ಕರೆಕ್ಟ್ ಆಗಿ 2:30ಗೆ ಬೆಂಗಳೂರು ಬಿಟ್ಟು 3:30ಗೆ ದಾವಸ್ಪೇಟು. ಹೆಂಗೋ ಇವಾಗ ಟ್ರಾಫಿಕ್ ಇರ್ಲಿಲ್ಲ. ದಾವಸ್ಪೇಟಿಗೆ ಬಂದು ಸ್ಟಾರ್ಟ್ ಆಯ್ತು ನೋಡಿ ನಮ್ ಟೆನ್ಷನ್. ಸಹಾರ್ ಟೈಮಿಗೆ ಮದ್ಗಿರಿ ಹೋಗೋ ತನಕ ಲೇಟ್ ಆಗ್ಬಿಡುತ್ತೆ ಅಂತ ಇಲ್ಲೇ ಯಾವ್ದನ ಹೋಟೆಲ್ ನಲ್ಲಿ ಸಹಾರ್ ಮಾಡ್ಕೊಂಡು ಆಮೇಲೆ ಮದ್ಗಿರಿ ಕಡೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆದ್ರೆ ಒಂದ್ ಹೋಟೆಲ್ ಓಪನ್ ಇರ್ಲಿಲ್ಲ ಗುರು. ನೈಟ್ ಔಟ್ ಗೆ ಬಂದು ಎಂತ ಪರಿಸ್ಥಿತಿ ಬಂದೈತೆ ನೋಡಿ ನಮ್ಗೀಗ. ಇವಾಗ ಊಟ ಮಾಡಿಲ್ಲ ಅಂದ್ರೆ ಏನು ತಿಂದಂಗೇನೆ ಹಂಗೆ ಉಪವಾಸ ಆಗ್ಬೇಕು. ಸೊ ಅದಕ್ಕೆ ಎಷ್ಟನ ಟೈಮ್ ಆಗ್ಲಿ ಮದ್ಗಿರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಎಮರ್ಜೆನ್ಸಿಗೆ ಬಿಸ್ಕೆಟ್ ಮತ್ತೆ ವಾಟರ್ ಬಾಟಲ್ ತಗೊಂಡು ಕಾರ್ನಲ್ಲಿ ಕುತ್ಕೊಂಡು ಇಂದಾದ್ಗೆ ಹೇಳ್ದೆ, ಏನಾದ್ರೂ ಮಾಡು ಇವತ್ತು ನಾನು ಸಹಾರ್ಗೆ ಮನೆ ಮುದ್ದೆನೆ ತಿನ್ಬೇಕು ಅಂತ. ಓಕೆ ಅಂತ ಹೇಳಿ ಹೊಡ್ದ ನೋಡಿ ಕಾರು. ಅರ್ಧ ಗಂಟೆ ಮುಂಚೆನೆ ಕರ್ಕೊ ಬಂದ್ಬಿಟ್ಟ. ಡ್ರೈವರ್ ಅಂದ್ರೆ ನಮ್ ಇಂದ ತರ ಇರ್ಬೇಕು. ಸೊ ಫೈನಲಿ ಹೆಂಗೋ ಮನೆಗೆ ಹೋಗಿ ಮುದ್ದೆ ತಿಂದೆ ನಾನು. ಸೊ ಇವತ್ತಿಗಿಷ್ಟೇ. ನಮ್ಮ ಈ ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಇವತ್ತಿಂದು ಫುಲ್ ಲಾಂಗ್ ವ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ, ಲಿಂಕ್ ಬಯೋನಲ್ಲಿ ಇದೆ, ಹೋಗಿ ಎಲ್ಲೂ ಕೂಡ ಸಪೋರ್ಟ್ ಮಾಡಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.